ಮಶ್ರೂಮ್ ಬಿರಿಯಾನಿ ಮಾಡೋದು ಹೇಳ್ಕೊಡ್ತಿದ್ದೀನಿ. ಫಸ್ಟ್ ಒಂದು ಕುಕ್ಕರ್ ತೊಗೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಆಮೇಲೆ 2 ಪಲಾವ್ ಎಲೆ, ಸ್ವಲ್ಪ ಕಲ್ಲುವ, ಸ್ವಲ್ಪ ಜೀರಿಗೆ, ಇದನ್ನೆಲ್ಲ ಚೆನ್ನಾಗಿ ಹುರಿ ಹಾಕಿ. ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರೋ ಮಶ್ರೂಮ್ನ ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ 2 ಈರುಳ್ಳಿ ಕಟ್ ಮಾಡ್ಕೊಂಡಿರೋದು ಹಾಕೊಳ್ಳಿ. ಅಂದರೆ 2 ಹಾಕೊಂಡ್ಬಿಡಿ, ಸ್ವಲ್ಪ ಹಾಕೊಳ್ಳಿ. ಇದೆಲ್ಲ ಚೆನ್ನಾಗಿ ನೀರು ಬಿಟ್ಕೊಳ್ಳೋರ್ಗು ಫ್ರೈ ಮಾಡ್ಕೊಳ್ಳಿ. ಮತ್ತು ಸ್ವಲ್ಪ ಅರಿಶಿನದ ಪುಡಿ ಹಾಕೊಳ್ಳಿ. ಇದೆಲ್ಲ ಫ್ರೈ ಆಗೋವರೆಗೂ ಒಂದು ಮಸಾಲೆ ರುಬ್ಕೊಳ್ಬೇಕು. ಆವಾಗಲೇ ಅರ್ಧ ಉಳಿಸ್ಕೊಂಡಿರೋ ಈರುಳ್ಳಿ, ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಮತ್ತು ಒಂದು 8 ಹಸಿಮೆಣಸಿನ್ಕಾಯಿ, ಮತ್ತು ಶುಂಠಿ ಮತ್ತು ಬೆಳ್ಳುಳ್ಳಿ. ಶುಂಠಿನ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಒಂದು ಗಡ್ಡೆ ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೀವಿ. ಮತ್ತು ಒಂದು ಏಲಕ್ಕಿ ಮಸಾಲೆ. ನೋಡಿ ಗೈಸ್, ಈ ಮಸಾಲೆ ಎಲ್ಲ ಮೆಣಸು, ಏಲಕ್ಕಿ, ಚಕ್ಕೆ, ಗಸಗಸೆ, ಜೀರಿಗೆ ರುಬ್ಕೊಳಕ್ಕೆ. ಇದನ್ನ ಒಂದು ಪೇಸ್ಟ್ ಮಾಡ್ಕೊಳ್ಳಿ. ಇಷ್ಟು ಕಸ್ತೂರಿ ಮೇಥಿ ಆ್ಯಡ್ ಮಾಡ್ಕೊಳ್ಳಿ. ರುಬ್ಬಿಟ್ಕೊಂಡಿರೋ ಪೇಸ್ಟ್ನ ಆ್ಯಡ್ ಮಾಡ್ಕೊಳ್ಳಿ. ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಗೈಸ್. ಜೋರಲ್ಲೇ ಫ್ರೈ ಮಾಡ್ಕೊಳ್ಳಿ. ನೋಡಿ ಗೈಸ್, ಹಸಿ ವಾಸನೆ ಎಲ್ಲ ಹೇಳಿ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ಮೇಲೆಲ್ಲ. ನೋಡಿ ಗೈಸ್, ಇವಾಗ ನಾವು ಇದಕ್ಕೆ ನೀರು ಆ್ಯಡ್ ಮಾಡ್ಕೊಳ್ಳೋಣ. ನೀರು ಮತ್ತು ಅಕ್ಕಿ 2 ಲೋಟ ಅಕ್ಕಿಗೆ 4 ಲೋಟ ನೀರು ಹಾಕ್ಕೊಳ್ಳಿ. ನೋಡಿ ಗೈಸ್, ಇದು ಚೆನ್ನಾಗಿ ಕುದಿಲಿ. ಕುದ್ಮೇಲೆ ರೈಸ್ ಆ್ಯಡ್ ಮಾಡ್ಕೊಳ್ಳೋಣ. ಕುದಿತಿದೆ, ರೈಸ್ ಆ್ಯಡ್ ಮಾಡ್ತಾ ಇದ್ದೀವಿ. ನೋಡಿ ಗೈಸ್, ಹಂಗೆ ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕೊಳ್ಳಿ. ಫ್ರೆಂಡ್ಸ್, ಯಾವ ಥರ ಬಂದಿದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಪ್ಲೇಟ್ಗೆ ಹಾಕ್ಬೇಕು, ತಿಂತಾ ಇರ್ಬೇಕು. ಅದು ಹೊಗೆ ಇದೆಯಲ್ಲ, ಸೊ ಅದಕ್ಕೆ ಬೆಳ್ಳ ಕಾಣಿಸ್ತಿದೆ. ಓಕೆ ಗೈಸ್, ಇನ್ನೂ ತುಂಬ ರೆಸಿಪಿಗಾಗಿ ಫಾಲೋ, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್.